ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಭಾರೀ ಮುಖಭಂಗವಾಗಿದೆ. ಜನೌಷಧಿ ಕೇಂದ್ರ ಮುಚ್ಚುವಂತೆ ಆದೇಶ ರದ್ದುಗೊಳಿಸಿದೆ ಕೋರ್ಟ್. ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಭಾರೀ ಮುಖಭಂಗವಾಗಿದೆ. ಜನೌಷಧಿ ಕೇಂದ್ರ ಮುಚ್ಚುವಂತೆ ಆದೇಶ ರದ್ದುಗೊಳಿಸಿದೆ ಹೈಕೋರ್ಟ್. ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಜನೌಷಧಿ ಕೇಂದ್ರವನ್ನ. ಜನೌಷಧಿ ಕೇಂದ್ರ ಮುಚ್ಚುವಂತೆ ಆದೇಶಿಸಿದ್ದ ಸರ್ಕಾರ ಆದೇಶ ಉದ್ದೇಶವನ್ನ ರದ್ದುಗೊಳಿಸಿದೆ ಧಾರವಾಡ ಹೈಕೋರ್ಟ್. ಉಚಿತ ಔಷಧ ವಿತರಣೆ ಜನೌಷಧಿ ಕೇಂದ್ರಕ್ಕೆ ಅಡ್ಡಿಯಾಗಿಲ್ಲ, ಹೀಗಾಗಿ ಜನೌಷಧಿ ಕೇಂದ್ರ ರದ್ದು ಸರಿಯಲ್ಲ ಅಂತ ಕೋರ್ಟ್ ಹೇಳಿದೆ. ಜನೌಷಧಿ ಕೇಂದ್ರವನ್ನ ಮುಚ್ಚುವಂತೆ ಸರ್ಕಾರ ಹೇಳಿತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗ ಹೈಕೋರ್ಟ್ನಿಂದ ಭಾರೀ ಮುಖಭಂಗವಾಗಿದೆ. ಜನೌಷಧಿ ಕೇಂದ್ರವನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಜನರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂತಹ ಔಷಧಿಗಳು ಲಭ್ಯವಾಗಲಿ ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿತ್ತು. ಸಾಕಷ್ಟು ಜನರು ಕೂಡ ಜನೌಷಧಿ ಕೇಂದ್ರಗಳಲ್ಲಿ ಮೆಡಿಸಿನ್ಸ್ನ ಕೊಂಡ್ಕೊಳ್ಳೋದನ್ನ ನಾವು ನೋಡಿರ್ತೀವಿ. ಸಾಕಷ್ಟು ಜನರಿಗೆ ಇದು ಸಹಾಯವೂ ಕೂಡ ಆಗ್ತಿತ್ತು. ಆದರೆ ಸರ್ಕಾರ ಇದನ್ನ ಮುಚ್ಚುವಂತೆ ಹೇಳಿತ್ತು. ಆದರೆ ಈಗ ಧಾರವಾಡ ಹೈಕೋರ್ಟ್ ಇದನ್ನ ರದ್ದುಗೊಳಿಸಿದೆ. ಜನೌಷಧಿ ಕೇಂದ್ರದಿಂದ ಬಡವರಿಗೆ ಅನುಕೂಲ ಆಗುತ್ತೆ. ಹಣ ಸಿಗಲ್ಲ ಎಂದು ಜನೌಷಧಿ ಕೇಂದ್ರ ಮುಚ್ಚುವ ಯತ್ನ ಯಾಕೆ? ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೂಡ ವಾಗ್ದಾಳಿ ಮಾಡಿದ್ದಾರೆ. ಖಾಸಗಿ ಔಷಧಿ ಮಾಫಿಯಾಗೆ ಸರ್ಕಾರದಿಂದ ಬೆಂಬಲ ಸಿಗ್ತಿದೆಯಾ? ಕೇಂದ್ರಕ್ಕೆ ಒಳ್ಳೆ ಹೆಸರು ಬರಬಾರದು ಅಂತಲೇ ಹೀಗೆ ಮಾಡ್ತಿದ್ದಾರೆ. ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಛೀಮಾರಿ ಹಾಕಿದೆ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜನೌಷಧಿ ಕೇಂದ್ರದಿಂದ ಸಾಕಷ್ಟು ಬಡವರಿಗೆ ಅನುಕೂಲವಾಗ್ತಿದೆ. ಈಗ ಹಣ ಇಲ್ಲ ಅಂತ ಜನೌಷಧಿ ಕೇಂದ್ರವನ್ನ ಮುಚ್ಚುವ ಪ್ರಯತ್ನ ಯಾಕೆ ಮಾಡ್ತಿದ್ದೀರಿ? ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನ ತಂದ್ರೂ ಕೂಡ ಸರ್ಕಾರ ಸಹಿಸೋದಿಲ್ಲ. ಯಾವುದೋ ಒಂದು ಪ್ರಯತ್ನ ಮಾಡಿ ಮುಚ್ಚುವಂತಹ ಕಾರ್ಯ ಆಗತ್ತೆ. ಜನೌಷಧಿ ಕೇಂದ್ರದಿಂದ ಬಡವರಿಗೆ ಅನುಕೂಲ ಆಗತ್ತೆ. ಹಣ ಇಲ್ಲದವರು ಬಡವರು ಜನೌಷಧಿ ಕೇಂದ್ರದಿಂದ ಸಾಕಷ್ಟು ಮೆಡಿಸಿನ್ಸ್ಗಳನ್ನು ಖರೀದಿ ಮಾಡ್ತಾರೆ. ಈಗ ಮಾತ್ರ ಸರ್ಕಾರ ಇದನ್ನು ಮುಚ್ಚುವಂತಹ ಹುನ್ನಾರ ಯಾಕೆ ಮಾಡಿತ್ತು? ಕೋರ್ಟ್ ಸರಿಯಾಗಿ ಬುದ್ಧಿ ಕಲಿಸಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಖಾಸಗಿ ಔಷಧಿ ಮಾಫಿಯಾಗೆ ಸರ್ಕಾರ ಬೆಂಬಲ ನೀಡ್ತಿದೆ. ಹಾಗಾದ್ರೆ ಪ್ರೈವೇಟ್ ಕಂಪನಿಗಳಿರ್ಬೋದು, ಖಾಸಗಿ ಔಷಧಿಗಳ ಕೇಂದ್ರಗಳಿಗೆ ಸರ್ಕಾರ ಬೆಂಬಲವನ್ನ ನೀಡುವ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಂತಹ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಇದ್ದಂತಹ ಈ ಜನೌಷಧಿ ಕೇಂದ್ರವನ್ನ ಮುಚ್ಚುವಂತಹ ಹುನ್ನಾರ ಸರ್ಕಾರ ಮಾಡಿದೆ. ಕೇಂದ್ರಕ್ಕೆ ಒಳ್ಳೆ ಹೆಸರು ಬರಬಾರದು ಅಂತ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಪ್ರಯತ್ನಗಳನ್ನ ಮಾಡ್ತಾನೇ ಇರುತ್ತೆ. ಆದ್ರೆ ಕೋರ್ಟ್ ಈಗ ಛೀಮಾರಿ ಹಾಕಿದೆ, ಒಳ್ಳೆ ಕೆಲಸವನ್ನ ಮಾಡಿದೆ. ಜನರಿಗೆ ಅನುಕೂಲ ಆಗ್ಲಿ ಅಂತ ಇರುವಂತಹ ಇಂಥ ಕೇಂದ್ರಗಳನ್ನ ಮುಚ್ಚಿದ್ರೆ ಸರ್ಕಾರಕ್ಕೆ ಏನ್ ಸಿಗತ್ತೆ? ಬಡವರಿಗೆ ಕಡಿಮೆ ಬೆಲೆ, ಸುಮಾರು 60-70% ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನ ಕೊಡುವಂಥದ್ದು ಜನ ಇಷ್ಟಪಡ್ತಾರೆ. ಮತ್ತೆ ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರುವಂತ ಮೆಡಿಸಿನ್ಸ್ ಇದೆ. ಇವ್ರಿಗೆ ಅದರಲ್ಲಿ ಕಮಿಷನ್ ಸಿಗಲ್ಲ. ಅದಕ್ಕೊಂದು ನೆವ ಹೇಳಿ ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಬಡವರಿಗೆ, ರೋಗಿಗಳಿಗೆ ಸಹಾಯ ಮಾಡಬೇಕೇ ಹೊರತು ದ್ರೋಹ ಬಗೆದಿದ್ದಾರೆ. ಈ ಸರ್ಕಾರ ಬಡ ರೋಗಿಗಳಿಗೆ ದ್ರೋಹ ಬಗೆತಾ ಇದ್ದಾರೆ. ಈ ಜನೌಷಧಿಯನ್ನ ರದ್ದು ಮಾಡುವಂತ ತೀರ್ಮಾನ ತೆಗೆದುಕೊಟ್ರೆ ಕಮಿಷನ್ ಹೊಡೆಯಕ್ಕಷ್ಟೇ. ಕಮಿಷನ್ ದಂಧೆಯಲ್ಲಿ ಇಡೀ ಸರ್ಕಾರ ಮುಗಿದೋದು. ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬಾರದು ಅನ್ನೋ ಕಾರಣದ ಉದ್ದೇಶದಿಂದ ರಾಜ್ಯ ಸರ್ಕಾರ ಅದಕ್ಕೆ ಅದು ಬೇಕಾಗಿಲ್ಲ, ನಾವೇ ಔಷಧಿಗಳನ್ನ ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ ಅಂತೇಳಿ ಇವತ್ತು ರಾಜ್ಯದ ಜನರನ್ನ ವಂಚಿಸಿದ್ರು. ಇದು ಕೋರ್ಟ್ನ ಮೆಟ್ಟಿಲೇರಿದ ಮೇಲೆ ಅವರು ಕೂಡ ಇವತ್ತು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಈಗ ಅವರಿಗೆ ಬೇರೆ ಮಾರ್ಗ ಇಲ್ಲದೆ ಅದನ್ನ ಮತ್ತೆ ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಜನ ಇವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವು ಒಳ್ಳೇದಂತೂ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಬಾರ್ದು ಅಂತಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೆಟ್ಟದನ್ನು ನಾವು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಜನೌಷಧಿಯನ್ನು ಮುಚ್ಚಕ್ಕೆ ಮಾಡಿದಂಥ ಪ್ರಯತ್ನ. ನಿಜಕ್ಕೂ ಅಧಿಕಾರ ದುರ್ಬಳಕೆಯ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂದ್ರೆ
ಈ ಜನೌಷಧಿಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದಂಥ ಈ ಕಾಂಗ್ರೆಸ್ ಎಷ್ಟೇ ಅವರಿಗೆ ತಿಳುವಳಿಕೆ ಮನವರಿಕೆ ಮಾಡಿದ್ರು ಸಹ ಕೇಳದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ಪ್ರಯತ್ನಕ್ಕೆ ತಕ್ಕ ನಿರ್ಧಾರ ಅಥವಾ ಜಡ್ಜ್ಮೆಂಟನ್ನು ಇವತ್ತು ನ್ಯಾಯಾಲಯ ಧಾರವಾಡಿನ ಈ ಪೀಠ ಉಚ್ಚ ನ್ಯಾಯಾಲಯವು ಒಳ್ಳೆ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ನಾನು ಸ್ವಾಗತಿಸ್ತೀನಿ. ಈ ಚಿಡಿ ಏಟು ಸರಿಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗಲಾದರೂ ಮನವರಿಕೆನ ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡಿ, ನಿಮ್ಮ ಕೈನಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ಬೇರೆಯವ್ರು ಮಾಡಿರುವಂಥದ್ದನ್ನು ಅವಕಾಶ ಮಾಡಿಕೊಡಿ ಅಂತಲೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ.